ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ 17ನೇ ಶತಮಾನದಲ್ಲಿ ಬಹಳನೇ ಪ್ರಸಿದ್ಧಿಯಾಗಿದ್ದ ಕವಿತೆ ದಿ ಗಾರ್ಡನ್ ಅಥವಾ ಥಾಟ್ಸ್ ಇನ್ ಅ ಗಾರ್ಡನ್ ಅನ್ನುವ ಕವಿತೆಯ ಕುರಿತು ನೋಡೋಣ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಕವಿತೆಯನ್ನು ಒಬ್ಬ ಮೆಟಾಫಿಸಿಕಲ್ ಪೋಯೆಟ್ ಆದ ಆಂಡ್ರ್ಯೂ ಮಾರ್ವೆಲ್ ಅವರು ಬರೆದಿದ್ದಾರೆ. ಮೆಟಾಫಿಸಿಕಲ್ ಪೋಯೆಟ್ ಅಂದರೆ ಯಾವ ವ್ಯಕ್ತಿ ಭೌತಿಕ ಜೀವನದ ಕುರಿತು ಬರೆಯದೆ ಅಭೌತಿಕವಾದದ್ದು ಔಟ್ ಆಫ್ ಫಿಸಿಕ್ಸ್ ಬರೀತಾರಲ್ಲ, ಅವರನ್ನು ಮೆಟಾಫಿಸಿಕಲ್ ಪೋಯೆಟ್ ಅಂತ ಕರೀತಾರೆ. ಈ ಆಂಡ್ರ್ಯೂ ಮಾರ್ವೆಲ್ ಕೂಡ ಆ ಗುಂಪಿಗೆ ಸೇರಿದ್ದಾರೆ. ಇದು ರೊಮ್ಯಾಂಟಿಕ್ ಟೈಪಿನ ಕವಿತೆ ಕೂಡ ಆಗಿದೆ. ಎಲಿಜಬೆಥನ್ ಏಜಿನ ಕೊನೆಯ ಕಾಲಘಟ್ಟದಲ್ಲಿ ಜಾನ್ ಮಿಲ್ಟನ್ ಅವರು ಒಂದಷ್ಟು ರೊಮ್ಯಾಂಟಿಕ್ ಪೋಯೆಟ್ಗಳನ್ನು ಬರೆದಿದ್ರು. ಹಾಗೆಯೇ ಅದೇ ಸಂದರ್ಭದಲ್ಲಿ ಆಂಡ್ರ್ಯೂ ಮಾರ್ವೆಲ್ ಅವರು ಕೂಡ ರೊಮ್ಯಾಂಟಿಕ್ ಮತ್ತು ಮೆಟಾಫಿಸಿಕಲ್ ಎರಡರ ಕುರಿತಾಗಿಯೂ ಪೋಯಮ್ಸನ್ನು ಬರೆದಿದ್ದಾರೆ. ಇದರಲ್ಲಿ ಕಂಡುಬರುವ ಮುಖ್ಯವಾದ ರೊಮ್ಯಾಂಟಿಕ್ ಎಲಿಮೆಂಟ್ ಅಂದರೆ ಪ್ರಕೃತಿಯ ಕುರಿತಾದ ಪ್ರೀತಿ, ಲವ್ ರಿಲೇಟೆಡ್ ಟು ನೇಚರ್. ಬಹಳ ಸುಂದರವಾದ ಕವಿತೆ. ಲೈನ್ ಟು ಲೈನ್ ಎಕ್ಸ್ಪ್ಲನೇಷನ್ ನೋಡೋಣ. ಕವಿತೆಯ ಆರಂಭದಲ್ಲಿ ಕವಿ ಒಂದು ರೀತಿಯ ಹಾಸ್ಯಾಸ್ಪದ ಸಾಲುಗಳನ್ನು ಸೇರಿಸಿದ್ದಾರೆ. ಹೌ ವೇನ್ಲಿ ಮೆನ್ ದೆಮ್ಸೆಲ್ಸ್ ಅಮೇಸ್ ಟು ವಿನ್ ದ ಪಾಮ್, ದ ಓಕ್, ದ ಬೇಸ್. ಜನಗಳು ಎಷ್ಟೊಂದು ಪರಿಶ್ರಮ ಪಡ್ತಾ ಇದ್ದಾರೆ ಅಂದರೆ ಪಾಮ್ ಟ್ರೀ ಇರ್ಬೋದು, ಓಕ್ ಟ್ರೀ ಇರ್ಬೋದು, ಬೇ ಟ್ರೀ ಇರ್ಬೋದು, ಈ ಎಲ್ಲ ಮರಗಳನ್ನು ಅದರ ಬ್ರಾಂಚಸ್ಗಳನ್ನು ಉಳಿಸಲಿಕ್ಕೆ ತುಂಬಾ ಕಷ್ಟಪಡ್ತಾರೆ, ಪರಿಶ್ರಮ ಪಡ್ತಾರೆ. ಆ್ಯಂಡ್ ದೇರ್ ಅನ್ಸೆಸೆಂಟ್ ಲೇಬರ್ಸ್ ಸಿ ಕ್ರೌಂಡ್ ಫ್ರಮ್ ಸಮ್ ಸಿಂಗಲ್ ಹರ್ಬ್ ಆರ್ ಟ್ರೀ. ಇಲ್ಲಿ ಅನ್ಸೆಸೆಂಟ್ ಅಂದರೆ ನೆವರ್ ಎಂಡಿಂಗ್, ಕಂಟಿನ್ಯೂಸ್ ಆಗಿ ಆ ಜನರು ತುಂಬಾ ಪರಿಶ್ರಮ ಪಡ್ತಾ ಇದ್ದಾರೆ. ಯಾವುದಕ್ಕಾಗಿ ಈ ಜನರು ಪರಿಶ್ರಮ ಪಡ್ತಾ ಇದ್ದಾರೆ ಅಂದರೆ ಈ ಮರಗಳಿಂದ ಮಾಡಿದಂಥ ಕ್ರೌನ್ ಅವರಿಗೆ ಬೇಕು. ಕ್ಲಾಸಿಕಲ್ ಸಮಯದಲ್ಲಿ ಈ ಪಾಮ್ ಟ್ರೀಯಿಂದ ಮಾಡಿದ ಬ್ರಾಂಚಸ್ಸಿಂದ ತಯಾರಿಸಿದಂತಹ ಪೇಟ ಅಥವಾ ಕಿರೀಟ ರೀತಿಯ ರಚನೆಯನ್ನು ಮಿಲಿಟ್ರಿಯಲ್ಲಿ ದೊಡ್ಡ ದೊಡ್ಡ ಅಚೀವ್ಮೆಂಟ್ ಮಾಡಿದವರಿಗೆ ಕೊಡ್ತಾ ಇದ್ರು. ಹಾಗೆಯೇ ಓಕ್ ಟ್ರೀಯಲ್ಲಿ ಮಾಡಿದ ಓಕ್ ಟ್ರೀನ ಬ್ರಾಂಚಸ್ಸಿಂದ ಮಾಡಿದಂತಹ ಕಿರೀಟ ಅಥವಾ ರಚನೆ ಏನಿದೆ ಅದನ್ನು ಪೊಲಿಟಿಕಲ್ ಫೀಲ್ಡಲ್ಲಿ ದೊಡ್ಡ ದೊಡ್ಡ ಹೆಸರು ಮಾಡಿದ ವ್ಯಕ್ತಿಗಳಿಗೆ ನೀಡ್ತಾ ಇದ್ರು. ಇಂತಹ ಲಾಯಲ್ ಆಗಿರುವ ಮರಗಳು ಪೊಲಿಟಿಕಲ್ ಕಾರಣಕ್ಕಾಗಿ ಅವರ ತಲೆಯನ್ನು ಏರ್ತಾ ಇದ್ದವು. ಕವಿಯಲ್ಲಿ ಹೇಳುವಂಥದ್ದು, ಈ ಜನಗಳು ಎಷ್ಟೊಂದು ಶ್ರಮ ಪಡ್ತಾ ಇದ್ದಾರೆ, ಜಸ್ಟ್ ಮರದಿಂದ ಮಾಡಿದ ಕ್ರೌನನ್ನು ಹಾಕ್ಕೊಳ್ಳಿಕ್ಕೋಸ್ಕರ ಇಷ್ಟೊಂದು ಶ್ರಮ ಪಡುವ ಅಗತ್ಯತೆ ಇದೆಯೇ? ಈ ಜನರಿಷ್ಟು ಮೂರ್ಖರು ಯಾಕಾಗಿದ್ದಾರೆ? ಹೂಸ್ ಶಾರ್ಟ್ ಆ್ಯಂಡ್ ನ್ಯಾರೋ ವರ್ಜ್ಡ್ ಶೇಡ್ ಡಸ್ ಪ್ರೂಡೆಂಟ್ಲಿ ದೇಯರ್ ಟಾಯ್ಲ್ಸ್ ಅಬ್ರೇಡ್. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ, ಈ ಥರ ಮರಗಳಿಂದ ಮಾಡಿದ ಕಿರೀಟವನ್ನು ಅಥವಾ ಕ್ರೌನನ್ನು ಧರಿಸಿದರೆ ಅದರಿಂದ ಯಾವುದೇ ರೀತಿಯ ಶ್ಯಾಡೋ ಕ್ರಿಯೇಟ್ ಆಗೋದಿಲ್ಲ. ಬೈ ಚಾನ್ಸ್ ಶ್ಯಾಡೋ ಕ್ರಿಯೇಟ್ ಆದರೂ ಅದು ತುಂಬಾ ಸಣ್ಣದಾಗಿರುತ್ತದೆ. ಆದರೆ ಆ ಕಿರೀಟವನ್ನು ಮಾಡಲಿಕ್ಕೆ ಜನರು ಪಡುವಂತಹ ಪರಿಶ್ರಮ ಇದೆಯಲ್ಲ, ಅಥವಾ ಅದನ್ನು ಕಿರೀಟವನ್ನು ಸಂಪಾದಿಸಲಿಕ್ಕೆ ಮಿಲಿಟರಿ ಮ್ಯಾನ್ಗಳು, ಪೊಲಿಟಿಷಿಯನ್ಸ್ ಪಡುವ ಕಷ್ಟವನ್ನು ಕವಿ ಇಲ್ಲಿ ಹಾಸ್ಯಾಸ್ಪದವಾಗಿ ಹೇಳಿದ್ದಾರೆ. ವೈಲ್ ಆಲ್ ಫ್ಲವರ್ಸ್ ಆ್ಯಂಡ್ ಆಲ್ ಟ್ರೀಸ್ ಡು ಕ್ಲೋಸ್ ಟು ವೀವ್ ದ ಗಾರ್ಲ್ಯಾಂಡ್ಸ್ ಆರ್ ಆಫ್ ರಿಪೋಸ್. ಇದಕ್ಕಿಂತ ಮುಖ್ಯವಾಗಿರೋದು, ಈ ಮರಗಳು ಹರ್ಬ್ ಅಥವಾ ಫ್ಲವರ್ಗಳೇನಿದೆ ಗಾರ್ಡನಲ್ಲಿದ್ದು ಯಾವುದಾದ್ರೂ ಗಾರ್ಲ್ಯಾಂಡಿಗೆ ಅಂದರೆ ಹೂಮಾಲೆ ಮಾಡಲಿಕ್ಕೆ ಬಳಸಿದರೆ ಅದು ಇದಕ್ಕಿಂತ ಸುಂದರವಾಗಿ ಕಾಣಬಹುದಲ್ಲವೇ? ಫೇರ್ ಕ್ವೈಟ್ ಹವ್ ಐ ಫೌಂಡ್ ದಿ ಹಿಯರ್ ಆ್ಯಂಡ್ ಇನ್ನೋಸೆನ್ಸ್ ದೈ ಸಿಸ್ಟರ್ ಡಿಯರ್. ಇಲ್ಲಿ ಕವಿ ಮುಂದುವರಿದು ಗಾರ್ಡನ್ನಲ್ಲಿರುವಂತಹ ನಿಶ್ಶಬ್ದತೆ, ಫೇರ್ ಕ್ವೈಟ್ ಅನ್ನೋ ನಿಶ್ಶಬ್ದ ಏನಿದೆ ಅದರ ಜೊತೆ ಮಾತಾಡ್ತಾ ಇದ್ದಾರೆ. ಅಂತಹ ತುಂಬ ನಿಶ್ಶಬ್ದ ವಾತಾವರಣವನ್ನು ನಾನು ಈ ಗಾರ್ಡನ್ನಲ್ಲಿ ನೋಡಿದೆ. ಇಲ್ಲಿ ನನಗೆ ಫೇರ್ ಕ್ವೈಟ್ ಸಿಕ್ಕಿದ್ಲು. ಅವಳೊಂದಿಗೆ ಅವಳ ಸಿಸ್ಟರಾದ ಇನ್ನೋಸೆನ್ಸ್ ಕೂಡ ಸಿಕ್ಕಿದ್ಲು. ಫೇರ್ ಕ್ವೈಟ್ ಮತ್ತು ಇನ್ನೋಸೆನ್ಸ್ ಇಬ್ಬರು ಸಿಸ್ಟರ್ಗಳನ್ನು ಇಲ್ಲಿ ಪರ್ಸಾನಿಫಿಕೇಶನ್ ಮೂಲಕ ಉಪಯೋಗಿಸಿದ್ದಾರೆ. ಮಿಸ್ಟೇಕನ್ ಲಾಂಗ್ ಐ ಸಾಟ್ ಯು ದೆನ್ ಇನ್ ಬ್ಯುಸಿ ಕಂಪನೀಸ್ ಆಫ್ ಮೆನ್. ಬೈ ಮಿಸ್ಟೇಕ್ ಆಗಿ ಇಲ್ಲಿಗಿಂತ ಮೊದಲು ನಾನು ಸಿಟಿಯಲ್ಲಿರುವ ತುಂಬ ಬ್ಯುಸಿಯಾಗಿರುವ ಜನರ ಮಧ್ಯೆ ನಿನ್ನನ್ನು ಹುಡುಕುವ ಪ್ರಯತ್ನ ಮಾಡಿದೆ. ಅದು ನಾನು ಮಾಡಿದ ತುಂಬ ದೊಡ್ಡ ತಪ್ಪು. ಇಲ್ಲಿ ಸಾಟ್ ಅಂದರೆ ಹುಡುಕುವುದು. ಯುವರ್ ಸೇಕ್ರೆಡ್ ಪ್ಲ್ಯಾಂಟ್ಸ್ ಇಫ್ ಹಿಯರ್ ಬಿಲೋ ಓನ್ಲಿ ಅಮಾಂಗ್ಸ್ ದ ಪ್ಲ್ಯಾಂಟ್ಸ್ ವಿಲ್ ಗ್ರೋ. ಇಲ್ಲಿರುವ ಈ ಪವಿತ್ರವಾದ ಗಿಡಗಳು ಇಲ್ಲಿ ಚೆನ್ನಾಗಿ ಬೆಳೀತವೆ, ಹಾಗೂ ಅದರ ಕೆಳಗಡೆಯೇ, ಅದರ ಸುತ್ತಮುತ್ತವೇ ನೀನು ಇಷ್ಟೊಂದು ಶಾಂತವಾಗಿ ನಿಶ್ಶಬ್ದತೆಯಿಂದ ಇರಲಿಕ್ಕೆ ಸಾಧ್ಯ ಅಂತ ಫೇರ್ ಕ್ವೈಟ್ ಹತ್ರ ಹೇಳ್ತಾರೆ. ಸೊಸೈಟಿ ಈಸ್ ಆಲ್ ಬಟ್ ರೂಡ್ ಟು ದಿಸ್ ಡೆಲಿಷಿಯಸ್ ಸಾಲಿಟ್ಯೂಡ್. ಈ ಡೆಲಿಷಿಯಸ್ ಸಾಲಿಟ್ಯೂಡಿಗೆ ಸೊಸೈಟಿ ತುಂಬಾ ರೂಡಾಗಿ ಬಿಹೇವ್ ಮಾಡ್ತದೆ. ಅಂದರೆ ಸೊಸೈಟಿಯಲ್ಲಿರುವ ಜನರಿಗೆ, ತುಂಬ ಬ್ಯುಸಿಯಾಗಿ ಇರುವಂಥವರಿಗೆ ಈ ಡೆಲಿಷಿಯಸ್ ಆಗಿರೋ ಸಾಲಿಟ್ಯೂಡ್ನ ಜೊತೆಗೆ ಯಾವುದೇ ಕೆಲಸವಿಲ್ಲ. ಸಾಲಿಟ್ಯೂಡ್ ಅಂದರೆ ಶಾಂತವಾಗಿರುವ ಏಕಾಂಗಿತರ, ಹಾಗಂತ ಒಬ್ಬಂಟಿಯಾಗಿರುವ ನಿರಾಶೆ ಅಂತಲ್ಲ, ಅದು ಶಾಂತತೆಯ ಪ್ರತೀಕ. ನೋ ವೈಟ್ ನಾರ್ ರೆಡ್ ವಾಸ್ ಎವರ್ ಸೀನ್ ಸೋ ಅಮರಸ್ ಆ್ಯಸ್ ದಿಸ್ ಲವ್ಲಿ ಗ್ರೀನ್. ಎಲ್ಲಿಯಾದರೂ ವೈಟ್ ಇರ್ಬೋದು ಅಥವಾ ರೆಡ್ ಕಲರ್ ಇರಬಹುದು, ಯಾವುದೂ ಕೂಡ
ಈ ಗಾರ್ಡನ್ನಲ್ಲಿರುವ ಈ ಹಚ್ಚ ಹಸಿರು ಬಣ್ಣಕ್ಕೆ ಸಮಾನ ಆಗೋದು ಸಾಧ್ಯವೇ ಇಲ್ಲ. ಅಷ್ಟು ಸುಂದರವಾಗಿದೆ ಈ ಗಾರ್ಡನ್ನಲ್ಲಿರುವ ಹಸಿರು ವರ್ಣ. ಫೌಂಡ್ ಲವರ್ಸ್ ಕ್ರೂವೆಲ್ ಆಸ್ ದೇಯರ್ ಫ್ಲೇಮ್, ಕಟ್ ಇನ್ ದೀಸ್ ಟ್ರೀಸ್ ದೇಯರ್ ಮಿಸ್ಟ್ರೆಸ್ ನೇಮ್. ಇಲ್ಲಿಗೆ ಬರುವಂಥ ಲವರ್ಸ್ ಯಾರಿರ್ತಾರೆ ತುಂಬ ಕ್ರೂವೆಲ್ ಆಗಿರ್ತಾರೆ. ಒಂದು ಬೆಂಕಿಯ ಥರ ಸದಾ ಉರಿತಾ ಇರ್ತಾರೆ. ಫ್ಲೇಮ್ನ ರೀತಿಯಲ್ಲಿ ಈ ಬೆಂಕಿ ಅನ್ನೋದು ಏನು ಮಾಡ್ತದೆ, ಎಲ್ಲವನ್ನ ನಾಶ ಮಾಡಿಕೊಂಡು ಹೋಗ್ತದೆ. ಹಾಗೆ ಈ ಪ್ರೇಮಿಗಳು ಕೂಡ ಮರದ ತೊಗಟೆ ಏನಿದೆ, ಹೊರಗಿನ ಔಟರ್ ಪಾರ್ಟ್, ಅದನ್ನು ಚಾಕುವಿಂದ ಕತ್ತರಿಸಿ ತನ್ನ ಬಿಲವಡ್ ಮಿಸ್ಟ್ರೆಸ್ ಯಾರಿರ್ತಾರೆ ಅವರ ಹೆಸರನ್ನು ಬರೀತಾರೆ. ಲಿಟಲ್ ಅಲಾಸ್ ದೇ ನೋ ಆರ್ ಹೀಟ್, ಹೌ ಫಾರ್ ದೀಸ್ ಬ್ಯೂಟೀಸ್ ಹರ್ಸ್ ಎಕ್ಸೀಟ್. ಈ 2 ಸಾಲುಗಳಲ್ಲಿ ಕವಿ ಹೇಳ್ತಾರೆ, ಈ ಜನರಿಗೆ ಅವರೇನು ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಿಲ್ಲ. ಯಾಕಂದರೆ ಈ ಗಾರ್ಡನ್ನಲ್ಲಿರುವ ಚಂದ ಅಥವಾ ಬ್ಯೂಟಿ ಏನಿದೆ ಅದು ಅವರ ಬಿಲವಡ್ನ ಚಂದಕ್ಕಿಂತಲೂ ತುಂಬಾ ಹೆಚ್ಚಾಗಿದೆ, ಜಾಸ್ತಿ ಆಗಿದೆ. ಮುಂದುವರಿತಾ ಕವಿ ಹೇಳ್ತಾರೆ, ಫೇರ್ ಟ್ರೀಸ್ ವೇರ್ ಆಸ್ ಎವರ್ ಯುವರ್ ಬಾರ್ಕ್ಸ್ ಐ ಓನ್ಡ್, ನೋ ನೇಮ್ ಶೆಲ್ ಬ್ಯಾಟ್ ಯುವರ್ ಓನ್ ಬಿ ಫೌಂಡ್. ಈ ವಿಷಯವಾಗಿ ನಾನು ನಿಮ್ಮಲ್ಲಿ ತುಂಬಾ ಕ್ಷಮೆಯನ್ನು ಕೇಳ್ತೇನೆ. ಯಾಕಂದರೆ ನಿಮ್ಮ ಬಾರ್ಕ್ ಅಂದರೆ ತೊಗಟೆ, ಮರದ ಹೊರಗಿನ ಪಾರ್ಟಲ್ಲಿರುವಂತಹ ಊಂಡ್, ಗಾಯ ಏನಿದೆ ಅದರ ಕುರಿತಾಗಿ ನನಗೆ ತುಂಬಾ ಬೇಸರ ಇದೆ. ಆ ಜನಗಳ ಕುರಿತಾಗಿ ನಾನು ಕ್ಷಮೆ ಕೇಳ್ತೇನೆ. ಯಾವ ಜನಗಳಂದರೆ ತನ್ನ ಮಿಸ್ಟ್ರೆಸ್ನ ಹೆಸರನ್ನು ಮರದ ಮೇಲೆ ಕೆತ್ತಿ ಮರಕ್ಕೆ ನೋವು ಕೊಟ್ಟಿರ್ತಾರಲ್ಲ, ಆ ಜನಗಳ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೇನೆ. ವೆನ್ ವಿ ಹ್ಯಾವ್ ರನ್ ಅವರ್ ಫ್ಯಾಷನ್ಸ್ ಹೀಟ್, ಲವ್ ಹೈದರ್ ಮೇಕ್ಸ್ ಹಿಸ್ ಬೆಸ್ಟ್ ರಿಟ್ರೀಟ್. ಯಾವಾಗ ನಮ್ಮ ಫ್ಯಾಷನ್ಸ್ ಕುರಿತಾದ ಹೀಟ್ ಕಡಿಮೆ ಆಗ್ತದೆ, ಅಂದರೆ ಇಲ್ಲಿ ಕವಿ ಸೆಕ್ಸುವಲ್ ಡಿಸೈರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಬ್ಬರಿಗೆ ಇನ್ನೊಬ್ಬರ ಮೇಲಿರುವ ಮೋಹ ಯಾವಾಗ ಕಡಿಮೆ ಆಗ್ತದೋ ಆ ಜನಗಳು ನಿನ್ನಂತಹ ಗಾರ್ಡನ್ನ, ಉದ್ಯಾನವನದ ಹತ್ರ ಜಾಸ್ತಿ ಬರ್ತಾರೆ. ಜನಗಳು ನಿನ್ನನ್ನು ಪ್ರೀತಿ ಮಾಡಲಿಕ್ಕೆ ಬಯಸ್ತಾರೆ. ಅವರಿಗೆ ಜನರ ಪ್ರೀತಿ ಸಾಕಾಗಿರ್ತದೆ, ಬೇಡ ಅನಿಸಿರ್ತದೆ. ದ ಗಾಡ್ಸ್ ದಟ್ ಮಾರ್ಟಲ್ ಬ್ಯೂಟಿ ಚೇಸ್ ಸ್ಟಿಲ್ ಇನ್ ಅ ಟ್ರೀ ಡಿಡ್ ಎಂಡ್ ದೇಯರ್ ರೇಸ್. ದೇವರು ಕೂಡ ಇಲ್ಲಿರುವ ಮೋರ್ಟಲ್ ಬ್ಯೂಟಿಯನ್ನು ನೋಡಿ ಅದರ ಹಿಂದೆ ಬಂದು ಈ ಗಾರ್ಡನ್ ತನಕ ರೀಚ್ ಆಗಿದ್ದಾರೆ. ಮತ್ತು ಇಲ್ಲಿಗೆ ಬಂದು ರೀಚ್ ಆದಾಗ ದೇವರ ಪ್ರಯಾಣ ಏನಿತ್ತು, ಆ ಬ್ಯೂಟಿಯ ಹಿಂದೆ ಫಾಲೋ ಮಾಡಿಕೊಂಡು ಬರುವ ಪ್ರಯಾಣ ಇಲ್ಲಿ ಕೊನೆಯಾಯಿತು. ಗಾಡ್ ಅಪೋಲೋ ಡೆಫ್ನಿಯನ್ನು ಫಾಲೋ ಮಾಡಿಕೊಂಡು ಇಲ್ಲಿಗೆ ಬರ್ತಾರೆ. ಬಂದಾದಮೇಲೆ ಅವರು ಲಾರೆಲ್ ಟ್ರೀಯಾಗಿ ಆ ಡೆಫ್ನಿ ಬದಲಾಗಿರ್ತಾನೆ. 2ನೇ ಉದಾಹರಣೆಯಲ್ಲಿ ಪ್ಯಾನ್ ಅನ್ನೋನು ಸಿರಿಕ್ಸ್ ಅನ್ನುವ ಗಾಡ್ನ ಹಿಂದುಗಡೆ ಬಂದು ಇಲ್ಲಿ ರೀಡ್ ಆಗಿ ಬದಲಾಗ್ತಾರೆ. ಈ 2 ಎಕ್ಸಾಂಪಲ್ಗಳ ಮೂಲಕ ಕವಿ ಹೇಳುವುದೇನೆಂದರೆ, ದೇವರ ರೇಸ್ ಕೂಡ ದೇವರ ಹಿಂದೆ ಮೋರ್ಟಲ್ ಬ್ಯೂಟಿಯ ಹಿಂದೆ ಬಂದು ಇಲ್ಲಿ ಈ ಗಾರ್ಡನ್ನಲ್ಲಿ ಆ ರೇಸ್ ಕೊನೆಗೊಳ್ತದೆ. ವಾಟ್ ವಂಡರ್ಸ್ ಲೈಫ್ ಇನ್ ದಿಸ್ ಐ ಲೀಡ್, ರೈಪ್ ಆ್ಯಪಲ್ಸ್ ಡ್ರಾಪ್ ಅಬೌಟ್ ಮೈ ಹೆಡ್. ಅಂದರೆ ನಾನು ಎಷ್ಟು ಸುಂದರವಾದ ವಂಡರ್ಫುಲ್ ಆದ ಜೀವನವನ್ನು ನಡೆಸ್ತಾ ಇದ್ದೇನೆ. ಹಣ್ಣಾದಂಥ ಆ್ಯಪಲ್ ಹಣ್ಣು ನನ್ನ ತಲೆ ಮೇಲೆ ಬೀಳ್ತದೆ. ದ ಲಶಿಯಸ್ ಕ್ಲಸ್ಟರ್ಸ್ ಆಫ್ ದ ವೈನ್ ಅಪಾನ್ ಮೈ ಮೌತ್ ಡು ಕ್ರಶ್ ದೇಯರ್ ವೈನ್. ಇಲ್ಲಿ ಲಶಿಯಸ್ ಅಂದರೆ ಡೆಲಿಷಿಯಸ್, ತುಂಬ ಸ್ವಾದಿಷ್ಟವಾದಂಥ, ಕ್ಲಸ್ಟರ್ಸ್ ಅಂದರೆ ಗುಚ್ಛ, ಅದರಲ್ಲಿ ಬರುವಂತಹ ಬಳ್ಳಿಗಳು. ಇಲ್ಲಿರುವಂತಹ ದ್ರಾಕ್ಷಿಯ ಬಳ್ಳಿಗಳಿಂದ ವೈನ್, ಅದನ್ನು ಕ್ರಷ್ ಮಾಡಿದಾಗ ಅದರಿಂದ ವೈನ್ ಬರ್ತದೆ, ದ್ರಾಕ್ಷ ರಸ ಬರ್ತದೆ. ಅದು ಇಲ್ಲಿ ಹೇಳ್ತಾ ಇರುವ ಸ್ಪೀಕರ್ನ ಬಾಯಿಗೆ ಬಂದು ಬೀಳ್ತದೆ. ದ ನೆಕ್ಟೇರಿಯನ್ ಆ್ಯಂಡ್ ಕ್ಯೂರಿಯಸ್ ಪೀಚ್ ಇನ್ ಟು ಮೈ ಹ್ಯಾಂಡ್ಸ್ ದೆಮ್ಸೆಲ್ಸ್ ಡು ರೀಚ್. ನೆಕ್ಟೇರಿಯನ್ ಮತ್ತು ಪೀಚ್ 2 ರೀತಿಯ ಹಣ್ಣುಗಳು. ಆ ಹಣ್ಣುಗಳು ಕೂಡ ಪೋಯೆಟ್ ಅಥವಾ ಸ್ಪೀಕರ್ನ ಕೈಗೆ ಬಂದು ಸೇರ್ತದೆ. ಅದು ತುಂಬಾ ಸುಲಭವಾಗಿ. ಸ್ಟಂಬಲಿಂಗ್ ಆನ್ ಮೆಲನ್ಸ್ ಆಸ್ ಐ ಪಾಸ್ ಆ್ಯಂಡ್ ಸೌರ್ಡ್ ವಿತ್ ಫ್ಲವರ್ಸ್ ಐ ಫಾಲ್ ಆನ್ ಗ್ರಾಸ್. ಇಲ್ಲಿ ನೆಲದಲ್ಲಿ ಒಂದಷ್ಟು ಬಳ್ಳಿಗಳು ಹರಡಿಕೊಂಡಿದೆ. ಮೆಲನ್ಸ್ ಬಳ್ಳಿಗಳು, ವಾಟರ್ ಮೆಲನ್ ಇರ್ಬೋದು, ಬೇರೆ ಬೇರೆ ಸ್ವೀಟ್ ಮೆಲನ್ ಇರ್ಬೋದು. ಮೆಲನ್ನ ಬಳ್ಳಿಗಳು ಹರಡಿಕೊಂಡಿದೆ. ಅದರಲ್ಲಿರುವ ದೊಡ್ಡ ದೊಡ್ಡ ಮೆಲನ್ಗಳು ಇಲ್ಲಿರುವ ದೊಡ್ಡ ದೊಡ್ಡ ಫ್ಲವರ್ನ ಹಿಂದುಗಡೆ ಅಡಗಿ ಕುಳಿತಿದೆ. ಮೀನ್ವೈಲ್ ದ ಮೈಂಡ್ ಫ್ರಮ್ ಪ್ಲೆಷರ್ಲೆಸ್ ವಿತ್ಡ್ರಾಸ್ ಇನ್ ಟು ಇಟ್ಸ್ ಹ್ಯಾಪಿನೆಸ್. ಇಲ್ಲಿ ಕವಿ ಗಾರ್ಡನ್ನಲ್ಲಿ ಫಿಸಿಕಲಿ ಏನೋ ಬ್ಯುಸಿ ಇದ್ದಾರೆ, ಬಟ್ ಅವರು ಮೆಂಟಲಿ ತುಂಬಾ ರಿಲ್ಯಾಕ್ಸೇಷನ್ ಮಾಡ್ತಾ ಇದ್ದಾರೆ. ಅವರ ಮೈಂಡ್ ತುಂಬಾ ಬ್ಯುಸಿಯಾಗಿದೆ. ದ ಮೈಂಡ್ ದಟ್ ಓಷನ್ಸ್ ವೇರ್ ದ ಈಚ್ ಕೈಂಡ್ ಡಸ್ ಸ್ಟ್ರೇಟ್ ಇಟ್ಸ್ ಓನ್ ರಿಸಂಬ್ಲಾನ್ಸ್ ಫೈಂಡ್ ಇಟ್ ಕ್ರಿಯೇಟ್ಸ್ ಟ್ರಾನ್ಸೆಂಡಿಂಗ್ ದೀಸ್ ಫಾರ್ ಅದರ್ ವರ್ಲ್ಡ್ಸ್ ಆ್ಯಂಡ್ ಅದರ್ ಸೀಸ್. ನಮ್ಮ ಮೈಂಡ್ ಅನ್ನೋದು ಓಷನ್ನ ರೀತಿ ಇದೆ, ಅಂದರೆ ಒಂದು ಸಮುದ್ರದ ರೀತಿ. ಸಮುದ್ರದಲ್ಲಿ ಅದೆಷ್ಟೋ ಪ್ರಭೇದದ ಜಾತಿಯ ಜೀವಿಗಳು ಸಿಗುತ್ತದೆ. ಅದೇ ರೀತಿ ಈ ಭೂಮಿಯಲ್ಲಿ ಈ ಗಾರ್ಡನ್ನಲ್ಲೂ ಕೂಡ ಬೇರೆ ಬೇರೆ ಪ್ರಭೇದದ ಜಾತಿಯ ಜೀವಿಗಳಿವೆ. ಇವೆಲ್ಲವೂ ನಮ್ಮನ್ನು ಸಹಕರಿಸಿಕೊಂಡು ಹೋಗುತ್ತದೆ, ನಮ್ಮೆಲ್ಲ ಆಗುಹೋಗುಗಳಿಗೆ ಜೊತೆಯಾಗುತ್ತದೆ. ಹಿಯರ್ ಎಟ್ ದ ಫೌಂಟೈನ್ಸ್ ಸ್ಲೈಡಿಂಗ್ ಫೂಟ್ ಆರ್ ಎಟ್ ಸಮ್ ಫ್ರೂಟ್ ಟ್ರೀಸ್ ಮಾಸಿ ರೂಟ್. ಫೌಂಟೇನ್ ಹತ್ರ ಹಣ್ಣಿನ ಮರಗಳಿವೆ. ಮಾಸಿ ಅಂದರೆ ಕಾಯಿ,
ಹಣ್ಣಿನೊಂದಿಗೆ ಕಾಯಿಯೂ ಇದೆ. ಅದು ಇಲ್ಲಿ ರೆಸ್ಟ್ ಮಾಡ್ತಾ ಇದೆ. ಕಾಸ್ಟಿಂಗ್ ದ ಬಾಡೀಸ್ ವೆಸ್ಟ್ ಅಸೈಡ್ ಮೈ ಸೋಲ್ ಇನ್ ಟು ದ ಬೋಸ್ ಡಸ್ ಗ್ಲೈಡ್. ಹೀಗೆ ರೆಸ್ಟ್ ಮಾಡುವಾಗ ನನ್ನ ಆತ್ಮ ದೇಹವನ್ನು ಬಿಟ್ಟು ಈ ಮರಗಳ ಬ್ರಾಂಚಿನಲ್ಲಿ ರೆಸ್ಟ್ ಮಾಡ್ತಾ ಇದೆ. ದೇರ್ ಲೈಕ್ ಅ ಬರ್ಡ್ ಇಟ್ ಸಿಟ್ಸ್ ಆ್ಯಂಡ್ ಸಿಂಗ್ಸ್ ದೆನ್ ವೆಸ್ಟ್ಸ್ ಆ್ಯಂಡ್ ಕ್ಲಾಪ್ಸ್ ಇಟ್ಸ್ ಸಿಲ್ವರ್ ವಿಂಗ್ಸ್. ನನ್ನ ಆತ್ಮ ಒಂದು ಹಕ್ಕಿಯ ರೀತಿ ಈ ಮರಗಳ ಬ್ರಾಂಚಿನ ಮೇಲೆ ಕುಳಿತಿದೆ, ತನ್ನ ಬೆಳ್ಳಿಯ ರೆಕ್ಕೆಗಳನ್ನು ಬಡಿತಾ ಹಾಡುತ್ತಿದೆ. ಆ್ಯಂಡ್ ಟಿಲ್ ಪ್ರಿಪೇರ್ಡ್ ಫಾರ್ ಲಾಂಗರ್ ಫ್ಲೈಟ್ ವೇವ್ಸ್ ಇನ್ ಇಟ್ಸ್ ಪ್ಲಮ್ಸ್ ದ ವೇರಿಯಸ್ ಲೈಟ್. ನನ್ನ ಆತ್ಮ ಒಂದು ಲಾಂಗ್ ಜರ್ನಿಗೆ ತಯಾರಾಗುತ್ತಿದೆ, ಅದಕ್ಕಾಗಿ ಹಾರಾಡುತ್ತಿದೆ. ಕವಿಯ ಆತ್ಮ ಹಾರಾಟದ ತಯಾರಿಯಲ್ಲಿದೆ. ಅಂದರೆ ಇಲ್ಲಿ ಡೆತ್ತನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಸಾವಿನಲ್ಲಿ ವ್ಯಕ್ತಿಯ ದೇಹ ಮತ್ತು ಆತ್ಮ ಬೇರೆ ಬೇರೆಯಾಗುತ್ತದೆ. ಅವೆರಡೂ ಇಲ್ಲಿ ಬೇರೆಯಾಗ್ತಾ ಇದೆ ಮತ್ತು ಹಾರಾಟದ ಸಿದ್ಧತೆಯಲ್ಲಿದೆ. ಸಚ್ ವಾಸ್ ದಟ್ ಹ್ಯಾಪಿ ಗಾರ್ಡನ್ ಸ್ಟೇಟ್ ವೈಲ್ ಮ್ಯಾನ್ ದೇರ್ ವಾಕ್ಡ್ ವಿದೌಟ್ ಅ ಮೇಟ್. ಈ ಗಾರ್ಡನ್ ಒಬ್ಬ ವ್ಯಕ್ತಿ ಜೀವಿಸುವ ಗಾರ್ಡನ್ ಆಗಿದೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಆ್ಯಡಮ್. ಇಡನ್ ಗಾರ್ಡನ್ನ ಕುರಿತು ಹೇಳುತ್ತಿದ್ದಾರೆ. ಇಲ್ಲಿ ಯಾವುದೇ ಕಂಪ್ಯಾನಿಯನ್ ಇಲ್ಲ, ಅಂದರೆ ಇಲ್ಲಿ ಈವ್ನ ಪ್ರಸ್ತಾಪ ಮಾಡಿಲ್ಲ. ಆಫ್ಟರ್ ಅ ಪ್ಲೇಸ್ ಸೋ ಪ್ಯೂರ್ ಆ್ಯಂಡ್ ಸ್ವೀಟ್. ಆ ಇಡನ್ ಗಾರ್ಡನ್ನಂತೆ ಈ ಗಾರ್ಡನ್ ಕೂಡ ತುಂಬಾ ಪ್ಯೂರ್ ಹಾಗೂ ಸ್ವೀಟ್ ಆಗಿದೆ. ವಾಟ್ ಅದರ್ ಹೆಲ್ಪ್ ಕುಡ್ ಎಟ್ ಟು ಬಿ ಮೀಟ್ ಬಟ್ ವಾಸ್ ಬಿಯಾಂಡ್ ಅ ಮೋರ್ಟಲ್ ಶೇರ್ಸ್ ಟು ವಾಂಡರ್ ಸಾಲಿಟರಿ ದೇರ್ ಟು ಪ್ಯಾರಡೈಸ್ ಟ್ವೈಸ್ ಇನ್ ಒನ್ ಟು ಲಿವ್ ಇನ್ ಪ್ಯಾರಡೈಸ್ ಅಲೋನ್. ಗಾಡಿಗೆ ಈವನ್ನು ಮಾಡುವ ಅವಶ್ಯಕತೆ ಏನಿತ್ತು? ಆ್ಯಡಮ್ ಯಾವುದೇ ಕಂಪ್ಯಾನಿಯನ್ನನ್ನು ಕೇಳಲಿಲ್ಲ. ಈ ಒಂದು ಅನ್ನೆಸೆಸರಿ ಕ್ರಿಯೇಷನ್ ಆಗಿದೆ. ಆದರೆ ಈ ಗಾರ್ಡನ್ನಲ್ಲಿ ಆ್ಯಡಮ್ ಏಕಾಂಗಿಯಾಗಿದ್ದು ಸ್ವರ್ಗದಲ್ಲಿದ್ದ ಸಂತೋಷ ಅವನಿಗೆ ಇಲ್ಲಿ ಸಿಗ್ತಾ ಇದೆ. ಈವ್ ಬರುವ ಮೊದಲು ಈ ಇಡನ್ ಗಾರ್ಡನ್ನಲ್ಲಿ ಆ್ಯಡಮ್ ಸ್ವರ್ಗ ಸಮಾನವಾದ ಖುಷಿಯನ್ನು ಕಂಡಿದ್ದ. ಕೊನೆಯ ಚರಣಗಳಲ್ಲಿ ಕವಿ ಹೇಳ್ತಾರೆ, ಹೌ ವೆಲ್ ದ ಸ್ಕಿಲ್ಫುಲ್ ಗಾರ್ಡನರ್ ಡ್ರಿವ್. ಈ ಗಾರ್ಡನನ್ನು ಮಾಡಿರುವ ಗಾರ್ಡನರ್ ತುಂಬಾ ಸ್ಕಿಲ್ಫುಲ್ ಆಗಿದ್ದಾರೆ. ಅಂದರೆ ಇಲ್ಲಿ ದೇವರನ್ನು ಕೂಡ ಹೇಳುವಂತಹದ್ದು. ಆಫ್ ಫ್ಲವರ್ಸ್ ಆ್ಯಂಡ್ ಹರ್ಬ್ಸ್ ದಿಸ್ ಡಯಲ್ ನ್ಯೂ. ಈ ಹೂಗಳನ್ನು ಗಿಡಗಳನ್ನು ಎಷ್ಟು ಚೆನ್ನಾಗಿ ಸೆಟ್ ಮಾಡಿದ್ದಾರೆ, ಒಂದು ಸನ್ ಡಯಲ್ನ ರೀತಿ. ಸನ್ ಡಯಲ್ ಅಂದರೆ ಸೂರ್ಯನ ಚಲನೆಯನ್ನು ಆಧರಿಸಿಕೊಂಡು ಸಮಯವನ್ನು ಹೇಳುವಂತಹದ್ದು, ಅದಕ್ಕಾಗಿ ಬಳಸುವ ಒಂದು ಉಪಕರಣ. ವೇರ್ ಫ್ರಮ್ ಎಬವ್ ದ ಮೈಲ್ಡರ್ ಸನ್ ಡಸ್ ಥ್ರೂ ಅ ಫ್ರಾಗ್ರೆಂಟ್ ಝೋಡಿಯಾಕ್ ರನ್. ಟೈಮನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ? ಫ್ಲವರ್ ಮೊಗ್ಗಿದ್ದದ್ದು ಅರಳಿ ಒಂದು ನಿಗದಿತ ಸಮಯದಲ್ಲಿ ಮುದುಡಿ ಹೋಗುತ್ತದೆ. ಇಲ್ಲಿ ಫ್ರಾಗ್ರೆಂಟ್ ಝೋಡಿಯಾಕ್ ಅಂದರೆ ಬೇರೆ ಬೇರೆ ಸಮಯ ಕಳೆದು ಹೋಗುತ್ತದೆ. ಹೂ ಹರಳಿ ಮುದುಡುತ್ತದೆ. ಅದೇ ರೀತಿ ಸೂರ್ಯ ಹಾಗೂ ಆಕಾಶದ ಸ್ಥಿತಿಯಿಂದ ಸಮಯವನ್ನು ಕಂಡುಹಿಡಿಯಬಹುದು. ಆ್ಯಂಡ್ ಆ್ಯಸ್ ಇಟ್ಸ್ ವರ್ಕ್ಸ್ ದಿ ಇಂಡಸ್ಟ್ರಿಯಸ್ ಬಿ ಕಂಪ್ಯೂಟ್ಸ್ ಇಟ್ಸ್ ಟೈಮ್ ಆ್ಯಸ್ ವೆಲ್ ಆ್ಯಸ್ ವಿ. ಬಿ ಅಂದರೆ ಜೇನುನೊಣಗಳು ಒಂದು ಇಂಡಸ್ಟ್ರಿಯ ರೀತಿಯಲ್ಲಿ ಕೆಲಸ ಮಾಡ್ತದೆ. ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತದೆ. ಕೊನೆಯ 2 ಸಾಲುಗಳು, ಹೌ ಕುಡ್ ಸಚ್ ಸ್ವೀಟ್ ಆ್ಯಂಡ್ ಹೋಲ್ಸಮ್ ಆರ್ಸ್ ಬಿ ರೆಕನ್ಡ್ ಬಟ್ ವಿತ್ ಹರ್ಬ್ಸ್ ಆ್ಯಂಡ್ ಫ್ಲವರ್ಸ್. ತಮ್ಮ ಸುಂದರ ಸಮಯವನ್ನು ಈ ಹೂಗಳು, ಅವುಗಳೊಂದಿಗೆ ಆಟ ಆಡುವ ದುಂಬಿಗಳೊಂದಿಗೆ ಕಳೆಯಬೇಕು. ಈ ರೀತಿಯಾಗಿ ನಮ್ಮ ಸಮಯವನ್ನು ವ್ಯಯಿಸಬೇಕು ಅಂತ ಕವಿ ಹೇಳೋದರೊಂದಿಗೆ ಈ ಪದ್ಯ ಭಾಗವನ್ನು ಮುಗಿಸ್ತಾರೆ. ಈ ಪದ್ಯ ಭಾಗದ ಕನ್ನಡ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಂದನೆಗಳು.